ನೇಪಾಳದಲ್ಲಿ ಜನರಲ್ ಜಡ್ ಪ್ರತಿಭಟನೆ 19 ಮಂದಿಯ ಸಾವಿಗೆ ಕಾರಣವಾದ ಸೋಷಿಯಲ್ ಮೀಡಿಯಾದ ನಿಷೇಧ. ಪ್ರಸ್ತಾವನೆ. ನಮಸ್ಕಾರ ಪ್ರೇಕ್ಷಕರೇ, ಇಂದಿನ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಸುದ್ದಿ. ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ನಿಷೇಧದ ವಿರುದ್ಧ ಸಿಡಿದ ಜನರಲ್ ಜಡ್ ಪ್ರತಿಭಟನೆಗಳು ರಕ್ತಪಾತಕ್ಕೆ ತಿರುಗಿದ್ದು ಕನಿಷ್ಠ 19 ಜನರು ಸಾವನ್ನಪ್ಪಿದ್ದಾರೆ. ಏನಿದು ಪ್ರಕರಣ? ಏಕೆ ನೇಪಾಳ ಸರ್ಕಾರ ಸೋಷಿಯಲ್ ಮೀಡಿಯಾ ತಡೆಗಟ್ಟಿತು? ಇವತ್ತಿನ ಸಂಪೂರ್ಣ ವರದಿ ನಿಮ್ಮ ಮುಂದಿದೆ. ಮುಖ್ಯ ವರದಿ. ನೇಪಾಳ ಸರ್ಕಾರವು ಇತ್ತೀಚೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಎಕ್ಸ್, ಯೂಟ್ಯೂಬ್, ಲಿಂಕ್ಡ್ಇನ್, ಸ್ನ್ಯಾಪ್ಚಾಟ್, ರೆಡಿಟ್ ಸೇರಿದಂತೆ ಒಟ್ಟು 26 ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ನಿಷೇಧಿಸಿದೆ. ಸರ್ಕಾರದ ಪ್ರಕಾರ ಈ ಆ್ಯಪ್ಗಳು ಹೊಸ ನಿಯಮಗಳಂತೆ ನೋಂದಣಿ ಮಾಡಿಕೊಳ್ಳದೆ ಕೆಲಸ ಮಾಡುತ್ತಿದ್ದು ಕಾನೂನುಬಾಹಿರ ಚಟುವಟಿಕೆ, ದ್ವೇಷ ಭಾಷಣ ಹಾಗೂ ಆನ್ಲೈನ್ ಅಪರಾಧಗಳನ್ನು ತಡೆಯಲು ಈ ಕ್ರಮ ಕೈಗೊಂಡಿದ್ದೇವೆ ಎಂದು ಸರ್ಕಾರ ಹೇಳಿದೆ. ಆದರೆ ನೇಪಾಳದ ಯುವ ಪೀಳಿಗೆ ಜನ್ ಜಡ್ ಇದನ್ನು ಸ್ವಾತಂತ್ರ್ಯ ಹರಣ ಹಾಗೂ ಭ್ರಷ್ಟಾಚಾರದ ವಿರುದ್ಧದ ದಬ್ಬಾಳಿಕೆ ಎಂದು ಆರೋಪಿಸಿದೆ. ಕಳೆದ ವಾರಾಂತ್ಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಯುವಕರು ಕಠ್ಮಂಡು ಮತ್ತು ಇತರ ನಗರಗಳಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಸಂಸತ್ ಕಟ್ಟಡದ ಬಳಿ ಭದ್ರತಾ ವಲಯವನ್ನು ಮುರಿದು ನುಗ್ಗಲು ಯತ್ನಿಸಿದರು. ಪೊಲೀಸರು ಗುಂಡಿನ ದಾಳಿ, ಕಣ್ಣೀರು ಅನಿಲ ಮತ್ತು ಲಾಠಿಚಾರ್ಜ್ ನಡೆಸಿದರು. ದಿ ಗಾರ್ಡಿಯನ್ ವರದಿ ಪ್ರಕಾರ ಕನಿಷ್ಠ 19 ಜನರು ಮೃತಪಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಎಪಿ ನ್ಯೂಸ್ ಪ್ರಕಾರ 17 ಸಾವು, 145 ಮಂದಿ ಗಾಯಗಳು ವರದಿಯಾಗಿದೆ. ರ್ಯೂಟರ್ಸ್ ಪ್ರಕಾರ ಸರ್ಕಾರ ಅಧಿಕೃತವಾಗಿ ಕೇವಲ ಒಬ್ಬರ ಸಾವು ಮಾತ್ರ ದೃಢಪಡಿಸಿದೆ, ಆದರೆ ಸ್ಥಳೀಯ ಮಾಧ್ಯಮಗಳು 6ಕ್ಕಿಂತ ಹೆಚ್ಚು ಸಾವುಗಳನ್ನು ಉಲ್ಲೇಖಿಸಿವೆ. ಈ ಪ್ರತಿಭಟನೆಗಳು ಕೇವಲ ಸೋಷಿಯಲ್ ಮೀಡಿಯಾ ನಿಷೇಧ ವಿರುದ್ಧವಷ್ಟೇ ಅಲ್ಲ, ನೇಪಾಳದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ಉದ್ಯೋಗಹೀನತೆ ಮತ್ತು ಸರ್ಕಾರದ ಅಥಾರಿಟರಿಯನ್ ಶೈಲಿ ವಿರುದ್ಧವೂ ಆಗಿದೆ. ಹೀಗಾಗಿ ಇದನ್ನು ಜನ್ ಜಡ್ ಅಪ್ರೈಸಿಂಗ್ ಎಂದು ಕರೆಯಲಾಗುತ್ತಿದೆ. ಪತ್ರಕರ್ತರು ಹಾಗೂ ಹಕ್ಕು ಸಂಘಟನೆಗಳು ಈ ಕ್ರಮವನ್ನು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಬೆದರಿಕೆ ಎಂದು ಎಚ್ಚರಿಸಿವೆ. ಪ್ರಿಯ ವೀಕ್ಷಕರೇ, ನೇಪಾಳದಲ್ಲಿ ಆರಂಭವಾದ ಈ ಪ್ರತಿಭಟನೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಚರ್ಚೆಗೆ ಕಾರಣವಾಗಿದೆ. ಲೇಟೆಸ್ಟ್ ಅಪ್ಡೇಟ್ ನೋಡುವುದಾದರೆ, ಸೋಷಿಯಲ್ ಮೀಡಿಯಾ ನಿಷೇಧ ಹಿಂತೆಗೆದು ಮೀಡಿಯಾ ಪುನಃ ಪ್ರವೇಶ ಸಾಧ್ಯವಾಗಿದೆ. ಕಮ್ಯುನಿಕೇಷನ್ ಆ್ಯಂಡ್ ಐಟಿ ಸಚಿವ ಪೃಥ್ವಿ ಸುಬ್ಬಾ ಗುರುಂಗ್ ಈ ಕುರಿತು ಅಧಿಕೃತವಾಗಿ ತಿಳಿಸಿದರು. ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಘೋಷಿಸಿದರು. ಸಾವು, ಗಾಯ ಅಥವಾ ಆಕ್ರೋಶದ ಬಳಿಕ ಈ ಕಾರ್ಯವನ್ನು ನಡೆಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಸಂಸತ್ ಕಟ್ಟಡದ ಪ್ರಮುಖ ಪಕ್ಷಗಳ ಕಚೇರಿಗಳು ಬೆಂಕಿಗೆ ಆಹುತಿಯಾಗಿದ್ದು ಮತ್ತು ವಿಮಾನ ನಿಲ್ದಾಣ ಮುಚ್ಚಿರುವ ಸ್ಥಿತಿ ಈಗ ರಾಷ್ಟ್ರೀಯ ಆಕಸ್ಮಿಕ ಪರಿಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಈ ಜನ್ ಜಡ್ ಪ್ರತಿಭಟನೆಗಳು ಕೇವಲ ಸೋಷಿಯಲ್ ಮೀಡಿಯಾ ನಿಷೇಧದ ವಿರುದ್ಧವಲ್ಲ, ಭ್ರಷ್ಟಾಚಾರದ ವಿರುದ್ಧವೂ ಈ ದಾಳಿ ಮಾಡಲಾಗಿತ್ತು. ಆದರ್ಶ ಹೇಳಿಕೆ ನೋಡುವುದಾದರೆ, ಜನ್ ಜಡ್ ಯುವ ಪ್ರತಿಭಟನಾ ನಾಯಕನ ಹೇಳಿಕೆ ನೋಡುವುದಾದರೆ, ದಿಸ್ ಈಸ್ ನಾಟ್ ಜಸ್ಟ್ ಅ ಡೆತ್ ಆಫ್ 19 ಯೂತ್ಸ್, ಇಟ್ ಈಸ್ ಅ ಮರ್ಡರ್. ದಿ ಗೌರ್ಮೆಂಟ್ಸ್ ಹ್ಯಾಂಡ್ಸ್ ಆರ್ ಸ್ಟೇನ್ಡ್ ವಿತ್ ಬ್ಲಡ್ ಎಂದು ಅವರು ಹೇಳಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂಡೂಯಿಂಗ್ isn't enough, ದೇ ಆರ್ ಡಿಮಾಂಡಿಂಗ್ ನ್ಯೂ ಇಲೆಕ್ಷನ್ಸ್, ಡಿಸಲ್ಯೂಷನ್ ಆಫ್ ಪಾರ್ಲಿಮೆಂಟ್, ಅಕೌಂಟಬಿಲಿಟಿ ಆ್ಯಂಡ್ ಜಸ್ಟಿಸ್. ಈ ಥರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯುವ ಜನರ ಧ್ವನಿಯನ್ನು ಸರ್ಕಾರ ಹೇಗೆ ಸ್ವೀಕರಿಸುತ್ತದೆ ಎಂಬುದೇ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಶ್ನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮಹತ್ವದ ಸುದ್ದಿಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ನಮಸ್ಕಾರ.